ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತು ಒಂದು ಸಿಂಪಲ್ ಆದಂಥ ಅಡುಗೆಯನ್ನು ಮಾಡ್ತಾ ಇದ್ದೀನಿ. ಒಂದು ಲಂಚು, ಅದೇನೇ ಡಿನ್ನರ್ಗೂ ಕೂಡ ಆಗುತ್ತೆ. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಅಂತಂದರೆ, ನನ್ನ ಹಸ್ಬೆಂಡ್ಗೆ ತರಕಾರಿ ತೊಗೊಂಡು ಬನ್ನಿ ಅಂತ ಹೇಳಿದಾಗ ಈ ರೀತಿ ಮೂಲಂಗಿ ಸಿಕ್ಕಿತ್ತಂತೆ, ಫ್ರೆಶ್ ಆಗಿತ್ತು. ಹಾಗಾಗಿ ಇದನ್ನ ಸೊಪ್ಪಿನ ಸಮೇತ ತೊಗೊಂಡು ಬಂದಿದ್ದಾರೆ. ನಾನು ಈ ಸೊಪ್ಪನ್ನು ಬಿಸಾಕೋದಿಲ್ಲ, ಬದಲಿಗೆ ಅದನ್ನು ಯೂಸ್ ಮಾಡ್ಕೊಳ್ತೀನಿ. ಅದೇನು ಮಾಡ್ತೀನಿ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಮೂಲಂಗಿಯಿಂದ ಈ ಒಂದು ಸೊಪ್ಪನ್ನು ಸಪ್ರೇಟ್ ಮಾಡಿಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಮೂಲಂಗಿ ಈ ರೀತಿಯಾಗಿ ಅದರ ಮೇಲ್ಭಾಗವನ್ನು ತೆಗೆದಿದ್ದಾಯ್ತಲ್ವ, ಹಾಗೆ ಈ ರೀತಿ ಕೆಳಗಡೆ ಭಾಗ ಏನಿರುತ್ತೆ ಅದನ್ನು ಕೂಡ ತೆಕ್ಕೊಂಡು ನಂತರ ಅದರ ಸಿಪ್ಪೆಯನ್ನು ತೆಗೆದ್ಬಿಟ್ಟು, ಕೆಲವರು ಸಿಪ್ಪೆ ಇರೋದು ಹಾಗೇನೆ ಬಳಸ್ಕೊತಾರೆ. ನನಗೇನೋ ಅದಷ್ಟು ಇಷ್ಟ ಆಗಲ್ಲ, ಹಾಗಾಗಿ ನಾನು ಸಿಪ್ಪೆಯನ್ನು ತೆಕ್ಕೊಂಡು ಒಂದ್ಸರಿ ಮತ್ತೆ ವಾಶ್ ಮಾಡಿ ನಂತರ ಈ ರೀತಿ ರೌಂಡಾಗಿ ಕಟ್ ಮಾಡಿ ಇಟ್ಕೊಂಡೆ. ಈಗ ಒಂದು ಕುಕ್ಕರ್ ಪಾತ್ರೆಗೆ ಒಂದು ಸ್ವಲ್ಪ ತೊಗರಿಬೇಳೆಯನ್ನು ಹಾಕ್ಕೊಂಡು ಅದನ್ನು ಕ್ಲೀನಾಗಿ ತೊಳೆದಿಟ್ಕೊಂಡೆ. ಹಾಗೆ ಈ ಮೂಲಂಗಿಯನ್ನು ಕೂಡ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದಾದಮೇಲೆ ನಾನು ಸೊಪ್ಪನ್ನು ಮೊದಲನೇ ಹೆಚ್ಚಿಟ್ಕೊಂಡಿದ್ನಲ್ಲ, ಅದರಲ್ಲಿ ಒಂದು ಅರ್ಧ ಆಗುವಷ್ಟು ಸೊಪ್ಪನ್ನು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಈ ಒಂದು ಸಾಂಬಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಕೂಡ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಸೊಪ್ಪು ಮತ್ತು ಈ ಒಂದು ಮೂಲಂಗಿ ಎರಡನ್ನು ಸೇರಿಸಿ ಮಾಡೋದ್ರಿಂದ ಟೇಸ್ಟಿಯಾಗಿ ಇರುತ್ತೆ. ಹಾಗೆ ಒಂದು ಈರುಳ್ಳಿ ಹಾಗೆ ಒಂದು ಟೊಮೆಟೊವನ್ನು ಕೂಡ ಕಟ್ ಮಾಡಿ ಸೇರಿಸ್ಕೊಂಡಿದ್ದಾಯಿತು. ಇದೆಲ್ಲ ಮುಳುಗೋ ಅಷ್ಟು ನೀರನ್ನು ಹಾಕ್ಕೊಂಡು ನಂತರ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂಚೂರು ಅರಿಶಿಣದ ಪುಡಿ ಇದಿಷ್ಟನ್ನು ಸೇರಿಸ್ಕೊಂಡು ಕುಕ್ಕರ್ನಲ್ಲಿ ನಾನು ಇದನ್ನು 2 ವಿಸಲ್ ಕೂಗಿಸ್ಕೊಳ್ತಾ ಇದ್ದೀನಿ. ಕುಕ್ಕರ್ ಕೂಗೋಷ್ಟರಲ್ಲಿ ನಾನೇನು ಮಾಡ್ತೀನಿ, ಈ ಒಂದು ಸೊಪ್ಪೇನಿತ್ತಲ್ವ ಇದರದ್ದು ನಾನು ಕೋಸಂಬರಿಯನ್ನು ಮಾಡ್ತಾಯಿದ್ದೀನಿ. ಕೋಸಂಬರಿ ಮಾತ್ರ ಸಖತ್ ಟೇಸ್ಟಿಯಾಗಿ ಬರುತ್ತೆ. ನೀವು ಒಮ್ಮೆ ಇದನ್ನು ಟ್ರೈ ಮಾಡಿ. ಸಾಮಾನ್ಯವಾಗಿ ಬೆಂಗಳೂರಲ್ಲೆಲ್ಲ ನಾನು ಬಂದ ಶುರುವಲ್ಲಿ ಈ ಥರ ಸೊಪ್ಪಿಲ್ವಾ ಅಂತ ಕೇಳಿದಾಗ ಇದನ್ನು ನಾವು ಹಸುಗೆ ಹಾಕ್ತೀವಿ ಅಂತ ಅಂಗಡಿಯವರೆಲ್ಲ ಹೇಳ್ತಿದ್ರು. ಹಾಗಾಗಿ ಸೊಪ್ಪು ಸಿಗೋದೇ ಕಡಿಮೆ ಆಗಿತ್ತು. ಎಲ್ಲೋ ಅಪರೂಪಕ್ಕೆ ಸಂಜೆ ಹೊತ್ತಿಗೆ ಫ್ರೆಶ್ ಆಗಿ ಮಾರ್ಕೊಂಡು ಬರ್ತಾರಲ್ವ, ಅವ್ರ ಹತ್ರ ಮಾತ್ರ ಈ ರೀತಿ ಫ್ರೆಶ್ ಆಗಿರುವಂಥ ಎಲೆಗಳು ಸಿಗತ್ತೆ. ನನಗಂತೂ ಇದರ ಕೋಸಂಬರಿ ತುಂಬಾ ಇಷ್ಟ ಆಗುತ್ತೆ. ಸೊ ಕೋಸಂಬರಿ ಮಾಡೋಕ್ಕೆ ಈ ಥರ ಚಿಕ್ಕದಾಗಿ ಹೆಚ್ಚಿಟ್ಕೊಂಡು ನಂತರ ಅದಕ್ಕೆ ಒಂದು ಸ್ವಲ್ಪ ಚಿಕ್ಕದಾಗಿ ಹೆಚ್ಚಿರುವಂಥ ಟೊಮೆಟೊವನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 3 ರಿಂದ 4 ಹಸಿಮೆಣಸನ್ನು ಕೂಡ ಇದಕ್ಕೆ ಸೇರಿಸಿ ಇಟ್ಕೊಳ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ಮತ್ತು ನಿಮಗೂ ಕೂಡ ಹಾಗೆ ಅನಿಸುತ್ತೆ. ನೆಕ್ಸ್ಟ್ ಏನು ಮಾಡ್ತೀನಿ, ಅಲ್ಲಿ ಸಾಂಬಾರನ್ನು ನಾನು ಕುಕ್ಕರ್ನಲ್ಲಿ ಇಟ್ಟಿದ್ದೀನಲ್ವ ಬೇಯೋದಕ್ಕೆ, ಅಷ್ಟರಲ್ಲಿ ಸಾಂಬಾರಿಗೆ ಬೇಕಾಗಿರುವಂಥ ಈ ಒಂದು ಮಸಾಲೆಯನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೋಸ್ಕರ ಒಂದು ಸ್ವಲ್ಪ ತೆಂಗಿನ ತುರಿ ಹಾಗೆ ಸಾಂಬಾರು ಪೌಡರು, ಖಾರ ಪುಡಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಬಿಟ್ಕೊಂಡೆ. ನಂತರ ಇಲ್ಲಿ ಕುಕ್ಕರ್ ಕೂಡ ತಣ್ಣದಿತ್ತು ನೋಡಿ. ಬೇಳೆ ಮತ್ತು ಹೂಳುಗಳೆಲ್ಲ ತುಂಬ ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ರುಬ್ಬಿದಂಥ ಮಸಾಲೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಹುಣಸೆ ರಸವನ್ನು ಏನು ರೆಡಿ ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ಸ್ವಲ್ಪ ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದೆಲ್ಲವನ್ನು ಸೇರಿಸ್ಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಕುದಿಯೋಕೆ ಬಿಡಬೇಕು. ಒಂದು ಕುದಿ ಹತ್ತಿದ ಮೇಲೆ ರುಚಿಯಾದ ಈ ಒಂದು ಮೂಲಂಗಿ ಸಾಂಬಾರು ರೆಡಿ ಆಗುತ್ತೆ. ಹಾಗೆ ಇಲ್ಲಿ ಕೋಸಂಬರಿ ಅರ್ಧ ಆಗಿತ್ತಲ್ವ, ಹಾಗೆ ಅದಕ್ಕೆ ಉಳಿದಿರುವಂಥ ಒಂದು ಸ್ವಲ್ಪ ಸಣ್ಣಕ್ಕೆ ಕಟ್ ಮಾಡಿರುವಂಥ ಈರುಳ್ಳಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಲಿಂಬೆ ರಸ ಇದಿಷ್ಟನ್ನು ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೊಂದು ಒಳ್ಳೆ ಒಗ್ಗರಣೆ ಕೊಡಬೇಕು. ಒಗ್ಗರಣೆ ಮಾಡೋಕ್ಕಿಲ್ಲಿ ನಾನಿಲ್ಲಿ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಗೆ ಜೀರಿಗೆ, ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ ಇದಿಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಹಿಂಗಿನ ಪೌಡರನ್ನು ಕೂಡ ಸೇರಿಸ್ಕೊಂಡು ಈ ಒಂದು ಒಗ್ಗರಣೆಯನ್ನು ಕೋಸಂಬರಿಗೆ ಕೊಟ್ಬಿಟ್ರೆ ರುಚಿಯಾದ ಈ ಒಂದು ಕೋಸಂಬರಿ ಕೂಡ ರೆಡಿ ಆಗುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಮತ್ತೆ ಹೇಳ್ತಾ ಇದ್ದೀನಿ, ಒಂದು ಸ್ವಲ್ಪ ತೆಂಗಿನ ತುರಿಯನ್ನು ಕೂಡ ಸೇರಿಸ್ಕೊಂಡ್ಬಿಟ್ರೆ ಈ ಒಂದು ರುಚಿಯಾದ ಈ ಒಂದು ಮೂಲಂಗಿಯ ಸೊಪ್ಪಿನ ಒಂದು ಕೋಸಂಬರಿ ರೆಡಿ ಆಯಿತು. ಸೊ ರುಚಿಯಾದ ಮೂಲಂಗಿಯ ಸಾಂಬಾರು ಹಾಗೆ ಮೂಲಂಗಿ ಸೊಪ್ಪಿನ ಕೋಸಂಬರಿ ಎರಡೂ ಕೂಡ ರೆಡಿ ಇದೆ. ಇವಾಗ ಊಟದ ಸಮಯ, ಇದನ್ನು ಸರ್ವ್ ಮಾಡೋಣ. ಒಂದು ಪ್ಲೇಟ್ಗೆ ಬಿಸಿ ಅನ್ನ, ಒಂದು ಸ್ವಲ್ಪ ತುಪ್ಪ ಹಾಗೆ ಉಪ್ಪು, ಉಪ್ಪಿನಕಾಯಿ ಮತ್ತು ಈ ಒಂದು ಕೋಸಂಬರಿ ಮತ್ತು ಮೂಲಂಗಿಯ ಸಾಂಬಾರನ್ನು ಹಾಕೊಂಡು ತಿಂತಾ ಇದ್ರೆ ಸೂಪರ್ ಆಗಿರುತ್ತೆ. ಸೊ ನೀವು ಕೂಡ ಟ್ರೈ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ನನ್ನ ವಿಡಿಯೋವನ್ನು ಶೇರ್ ಮಾಡಿ. ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದೊಡನೆ. ಅಲ್ಲಿವರೆಗೂ ಧನ್ಯವಾದಗಳು. ಟೇಕ್ ಕೇರ್. ಬಾಯ್.